Hello dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ಪೂರ್ಣ ವರ್ಗಗಳು ಮತ್ತು ತ್ರಿಕೋನ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನಿಮಗೆ ತ್ರಿಕೋನ ಸಂಖ್ಯೆಗಳು ನೆನಪಿದೆಯೇ? ಏನ್ರಿ ಇದು ತ್ರಿಕೋನ ಸಂಖ್ಯೆಗಳು ಅಂದ್ರೆ? ತ್ರಿಕೋನ ಸಂಖ್ಯೆಗಳು ಅಂದ್ರೆ ಯಾವ ಸಂಖ್ಯೆಗಳ ಚುಕ್ಕಿಗಳನ್ನು ನಾವು ತ್ರಿಕೋನಾಕಾರದಲ್ಲಿ ಜೋಡಿಸಬಹುದೋ ಅವುಗಳನ್ನು ತ್ರಿಕೋನ ಸಂಖ್ಯೆಗಳು ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಚಿತ್ರದಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಚುಕ್ಕಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಮಾಡಿದ್ದಾರೆ, ಇದನ್ನು 3 ಚುಕ್ಕಿಗಳನ್ನು ಕೊಟ್ಟಿದ್ದಾರೆ. ಹೌದಾ? ಇಲ್ಲಿ 3 ಚುಕ್ಕಿಗಳು ಯಾವ ಆಕಾರದಲ್ಲಿದ್ದಾವೆ? ತ್ರಿಕೋನ ಆಕಾರದಲ್ಲಿದ್ದಾವೆ. ಅದೇ ರೀತಿ 6 ಚುಕ್ಕಿಗಳನ್ನು ಕೊಟ್ಟಿದ್ದಾರೆ. ಇದು ಯಾವ ಆಕಾರದಲ್ಲಿತ್ತು? ತ್ರಿಕೋನ ಆಕಾರದಲ್ಲಿನೇ ಐತಿ. ನೆಕ್ಸ್ಟ್ ಇಲ್ಲಿ 10 ಚುಕ್ಕಿಗಳು ತ್ರಿಕೋನ ಆಕಾರದಲ್ಲಿನೇ ಐತಿ. ಇಲ್ಲಿ 15 ಇವು ಎಲ್ಲ ಏನು ತ್ರಿಕೋನ ಆಕಾರದಲ್ಲಿದ ಅದಾವಲ್ಲ, ಅದಕ್ಕೆ ಏನಂತ ಹೇಳ್ತೀವಿ? 1, 3, 6, 10, 15 ಇವೆಲ್ಲವೂ ಏನು ತ್ರಿಕೋನ ಸಂಖ್ಯೆಗಳು. ಈಗ ಇದರ ಕೆಳಗೆ ಇರುವ ಚಾಲೆಂಜ್ ಪ್ರಶ್ನೆಯನ್ನು ನೋಡೋಣ. ಏನೈತೆ ನೋಡ್ರಿ, ಇಲ್ಲಿ ನೀವು ತ್ರಿಕೋನ ಸಂಖ್ಯೆ ಮತ್ತು ವರ್ಗ ಸಂಖ್ಯೆಗಳ ನಡುವೆ ಇರುವ ಸಂಬಂಧವನ್ನು ನೋಡಬಹುದೇ? ನೀಡಲಾಗಿರುವ ವಿನ್ಯಾಸವನ್ನು ಮುಂದುವರಿಸಿ ಮತ್ತು ಮುಂದಿನ ಪದದ ವಿನ್ಯಾಸವನ್ನು ಬರೆಯಿರಿ. ಇಲ್ಲಿ ನೋಡ್ರಿ, ಒಂದು ಅದ್ಭುತವಾದ ನಿಯಮ ಅಡಗೈತಿ. ಯಾವುದೇ 2 ಕ್ರಮಾನುಗತ ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೆ ಒಂದು ಪೂರ್ಣ ವರ್ಗ ಸಂಖ್ಯೆ ಸಿಗುತ್ತೆ. ಇಲ್ಲಿ ನೋಡ್ರಿ, ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಏನೈತಿ, 1 ಮತ್ತು 3 ಕೂಡಿಸಿದಾಗ ಏನು ಬಂತು? 4 ಬಂತು. ಹೌದಾ? ಈ 1 ಮತ್ತು ಈ 3 ಚುಕ್ಕಿಗಳನ್ನು ಕೂಡಿಸಿದಾಗ ನಮಗೇನು ಬಂತು? 4 ಬಂತು. ಇದು 4 ಏನು? 2ರ ವರ್ಗ. ಹಾಗಂದ್ರೆ ನಾವು ಏನಂತ ಹೇಳ್ತೀವಿ? ಇದನ್ನು ಕ್ರಮಾನುಗತ ತ್ರಿಕೋನ ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೊಂದು ಪೂರ್ಣ ವರ್ಗ ಸಂಖ್ಯೆ ಸಿಗುತ್ತಾ ಅಂತ ಹೇಳ್ತೀವಿ. ಅದೇ ರೀತಿ 2ನೇ ಡಯಾಗ್ರಾಮ್ ನೋಡ್ರಿ, ಇಲ್ಲಿ ಏನು ಕೊಟ್ಟಿದ್ದಾರೆ? 3 ಚುಕ್ಕಿ ಮತ್ತು 6 ಚುಕ್ಕಿಗಳನ್ನು ಕೂಡಿಸಿದಾರೆ. ಅವಾಗ ಎಷ್ಟಾಯಿತು? 9 ಆಯಿತು. 9 ಎದ್ರ ವರ್ಗ? ಇದು 3ರ ವರ್ಗ. ಅದೇ ರೀತಿ ಇಲ್ಲಿ ನೋಡ್ರಿ, 6 ಮತ್ತು 10 ಚುಕ್ಕಿಗಳನ್ನು ಕೂಡಿಸಿದಾಗ ನಮಗೆ ಎಷ್ಟು ಸಿಕ್ತು? 16 ಚುಕ್ಕಿಗಳು ಸಿಕ್ಕು. ಇದು ಯಾವುದರ ವರ್ಗ? 4ರ ವರ್ಗ. ಹಾಗಾದರೆ ಮುಂದಿನ ಖಾಲಿ ಇರುವ ಬಾಕ್ಸ್ನಲ್ಲಿ ಯಾವ ವಿನ್ಯಾಸವನ್ನು ಬರೀಬೇಕು? ಹೌದು, 10 ಮತ್ತು ಅದರ ಮುಂದಿನ ತ್ರಿಕೋನ ಸಂಖ್ಯೆಯಾದ 15 ನಾವು ಕೂಡಿಸ್ಬೇಕಿಲ್ಲ. ನೆಕ್ಸ್ಟ್ ವಿನ್ಯಾಸ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ರಿ, 5 ಚುಕ್ಕಿಗಳನ್ನು ಇಟ್ಕೋತೋಗಿನಿ. ಉದ್ದ ಸಾಲಿನಲ್ಲಿ 5, ಅಡ್ಡ ಸಾಲಿನಲ್ಲಿ 5 ಚುಕ್ಕಿಗಳನ್ನು ಇಟ್ಕೊಂಡಿನಿ. ಒಟ್ಟೆ ಎಷ್ಟಾಗಿದ್ದಾವೆ? ಇಲ್ಲಿ 25 ಚುಕ್ಕಿಗಳದಾವೆ. ನಮಗೇನು ಬೇಕು? ತ್ರಿಕೋನ ಸಂಖ್ಯೆಗಳು ಮತ್ತು ವರ್ಗ ಸಂಖ್ಯೆಗಳ ನಡುವಿನ ವ್ಯತ್ಯಾಸವನ್ನು ನೋಡಾತೀವಲ್ಲ, ಅದಕ್ಕಾಗಿ ಏನು ಮಾಡಬೇಕು? ಇಲ್ಲಿ ತ್ರಿಕೋನ ಸಂಖ್ಯೆಗಳನ್ನು ಕನ್ಸಿಡರ್ ಮಾಡಬೇಕು. ಇದು ನೋಡ್ರಿ, ಇಲ್ಲಿ ತ್ರಿಕೋನ ಸಂಖ್ಯೆಗಳು ಎಷ್ಟಿದಾವೆ? ಇಲ್ಲಿ 15 ಅದಾವೆ. ನೆಕ್ಸ್ಟ್ ಇಲ್ಲಿರುವಂಥ ತ್ರಿಕೋನ ಸಂಖ್ಯೆಗಳು 10 ಇದಾವೆ. ಅಂದರೆ ಏನಂತ ಬರ್ತೀರಿ? ಇಲ್ಲಿ 10 + 15 = ಎಷ್ಟಾಯಿತು? 25. ಇದು 25 ಎದ್ರ ವರ್ಗ? 5ರ ವರ್ಗ. ಹಾಗಂದರೆ ಮುಂದಿನ ಪದದ ವಿನ್ಯಾಸ ಏನಾಯಿತು? 5 ಸ್ಕ್ವೇರ್ ಆಯಿತು. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ನಾ ಹೇಳ್ತಾ ಇರೋದು ಅರ್ಥ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಈ ಅಧ್ಯಾಯದ ಅತ್ಯಂತ ಪ್ರಮುಖವಾದ ಭಾಗಕ್ಕೆ ಬಂದಿದ್ದೇವೆ. ಅದುವೇ ವರ್ಗಮೂಲಗಳು. ಇಲ್ಲಿ ಕೊಟ್ಟಿರುವಂತಹ ಮೊದಲನೇ ಪ್ರಶ್ನೆ ನೋಡಿ, ಏನಿದೆ? ಒಂದು ಚೌಕದ ವಿಸ್ತೀರ್ಣ 49 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ಬಾಹುವಿನ ಉದ್ದ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಹೌದಾ? ನಮಗೆಲ್ಲ ಗೊತ್ತು, ಚೌಕದ ವಿಸ್ತೀರ್ಣದ ಸೂತ್ರ ಏನು? ಉದ್ದ ಇಂಟು ಉದ್ದ ಅಥವಾ ಬಾಹು ಇಂಟು ಬಾಹು ಅಂತ ಕರಿತೀವಿ. ಅಂದ್ರೆ ಯಾವುದೇ 2 ಸಂಖ್ಯೆಯನ್ನು ಗುಣಿಸಿದಾಗ ನಮಗೇನು ಬರುತ್ತಾ? 49. ಅಂದರೆ ಒಂದು ಚೌಕದ ವಿಸ್ತೀರ್ಣ, ಇದೊಂದು ಚೌಕನ, ಈ ಚೌಕದ ವಿಸ್ತೀರ್ಣವನ್ನು ಉದ್ದ ಇಂಟು ಬಾಹು ಇಂಟು ಬಾಹು ಅಂತ ಕರಿತೀವಿ. ಹೌದಾ? ಬಾಹು ಇಂಟು ಬಾಹು ಅಂದರೆ ಇದು 7 ಸೆಂಟಿಮೀಟರ್ ಆದರೆ ಇದು 7 ಸೆಂಟಿಮೀಟರ್. ಹೌದಾ? 7 × 7 ಎಷ್ಟಾಯಿತು? 49 ಆಯಿತು. ಅಥವಾ ಇದನ್ನು ಏನು ಬರ್ತೀವಿ? 2 ಸಾರಿ ಗುಣಿಸಲ್ಪಟ್ಟಿತ್ತಲ್ಲ, ಅದಕ್ಕೆ 7 2 ಬಾರಿ ಗುಣಿಸಲ್ಪಟ್ಟಿದೆ. ಅಂದರೆ A² = 49 ಅಂತ ಹೇಳ್ತೀವಿ. ಆದ್ದರಿಂದ 49 ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣವಿರುವ ಚೌಕದ ಬಾಹುವಿನ ಉದ್ದ 7 ಸೆಂಟಿಮೀಟರ್ ಆಗಿದೆ. ನಾವು 7ನ್ನು ಈಗ 49ರ ವರ್ಗಮೂಲ ಅಂತ ಕರಿತೇವೆ. ಸಾಮಾನ್ಯವಾಗಿ y = x² ಆಗಿದ್ದರೆ x ಎಂಬುದು yನ ವರ್ಗಮೂಲವಾಗಿರುತ್ತದೆ. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡ್ರಿ, 64ರ ವರ್ಗಮೂಲ ಎಷ್ಟು ಅಂತ ಕೇಳಿದ್ದಾರೆ. ಹೌದಾ? ನಮ್ಗೆ ಗೊತ್ತು, 8 × 8 = 64. ಆದ್ದರಿಂದ 8 ಎಂಬುದೇನು? 64ರ ವರ್ಗಮೂಲ ಹೌದು. ಇಲ್ಲೊಂದು ಸೂಪರ್ ಕ್ವಶನ್ ಕೇಳಿದ್ದಾರೆ ನೋಡ್ರಿ, -8 × -8ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕೇಳಿದ್ದಾರೆ. ಹೌದು, ಇದು ಏನಾಗುತ್ತಾ? -× ಏನಾಯ್ತು?
ಪ್ಲಸ್ ಆಗುತ್ತಿಲ್ಲ. ಇದು ಕೂಡ ಏನಾಗೈತಿ 64 ಅನ್ನೋದು 8ರ ವರ್ಗಮೂಲವಾಗೈತಿ. ಆದ್ದರಿಂದ 8 ಸ್ಕ್ವೇರ್ ಈಸ್ ಈಕ್ವಲ್ ಟು 64 ಮತ್ತು -8 ಸ್ಕ್ವೇರ್, ಈ ಮೈನಸನ್ನು 2 ಸರಿ ಗುಣಿಸಿದಾಗ ಏನಾಗುತ್ತಾ ಪ್ಲಸ್ ಆಗುತ್ತಾ. -8 ಸ್ಕ್ವೇರ್ ಈಸ್ ಈಕ್ವಲ್ ಟು 64. ಆದ್ದರಿಂದ ಈ 64ರ ವರ್ಗಮೂಲಗಳು ಯಾವ್ಯಾವು? -8 ಮತ್ತು +8 ಎರಡೂ ಆಗಿರ್ತಾವ. ನೆಕ್ಸ್ಟ್ ಏನು ಹೇಳಿದಾರೆ ನೋಡ್ರಿ, ಇಲ್ಲೇ ಪ್ರತಿಯೊಂದು ಪೂರ್ಣ ವರ್ಗವು 2 ಪೂರ್ಣಾಂಕ ವರ್ಗಮೂಲಗಳನ್ನು ಹೊಂದಿರುತ್ತದೆ. ಒಂದು ಧನಾತ್ಮಕವಾಗಿದ್ದರೆ ಇನ್ನೊಂದು ಋಣಾತ್ಮಕವಾಗಿರುತ್ತದೆ. ಆದ್ದರಿಂದ ಸಂಖ್ಯೆಯ ವರ್ಗಮೂಲವು ಈ ಸಂಕೇತದ ಮೂಲಕ ಸೂಚಿಸಲಾಗುತ್ತದೆ. ಹಾಗಾಗಿ 64ರ ವರ್ಗಮೂಲ ಎಷ್ಟು? +or-8 ಮತ್ತು 100ರ ವರ್ಗಮೂಲ ಎಷ್ಟು? +or-10 ಎಂದು ಸೂಚಿಸಲಾಗುತ್ತದೆ. ಅದೇ ರೀತಿ 8 ಸ್ಕ್ವೇರ್, ಇಲ್ಲಿ ನೋಡ್ರಿ, ಇಲ್ಲಿ ಸ್ಕ್ವೇರ್ ರೂಟ್ ಐತಿ, ಇಲ್ಲಿ ಸ್ಕ್ವೇರ್ ಐತಿ, +or-8 ಉಳಿತು. ಮತ್ತು ಇಲ್ಲಿ ಸ್ಕ್ವೇರ್ ರೂಟು ಐತಿ, 10 ಸ್ಕ್ವೇರು ಅಂತ ಐತಿ, ಹೌದಾ? ಈ ಸ್ಕ್ವೇರು ಮತ್ತು ಈ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೋಡ್ರಿ, ಈ ಸ್ಕ್ವೇರ್ ರೂಟ್ ಅನ್ನೋದ್ರ ಬೆಲೆ ಎಷ್ಟು ಗೊತ್ತಾ? ಇದ್ರ ಬೆಲೆ 1/2 ಅಂತ ಅರ್ಥ. ಈ ಸ್ಕ್ವೇರ್ ಅನ್ನೋದು ಗೊತ್ತೈತಿ. ಇಲ್ಲಿ ನೋಡ್ರಿ ಹೇಗೆ ಇದು ಕ್ಯಾನ್ಸಲ್ ಆಗುತ್ತಂದ್ರೆ 8 ಸ್ಕ್ವೇರ್ ಅಂತ ಐತೆ, ಇಲ್ಲಿ 8 ಸ್ಕ್ವೇರ್. ಈ ವರ್ಗಮೂಲನ ಹೆಂಗೆ ಬರಿತೀವಿ ಅಂದರೆ 1/2 ಅಂತ ಬರಿತೀವಿ, ಹೌದಾ? ಇಲ್ಲಿ ನೋಡ್ರಿ 8 ಸ್ಕ್ವೇರ್ ಇಂಟು 1/2. ಇಲ್ಲಿ ನೋಡಿ 2 ಏನಾಯ್ತು? ಅಂಶದಲ್ಲಿರೋ 2 ಮತ್ತು ಛೇದದಲ್ಲಿರೋ 2 ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆಗಿ ಏನು ಉಳಿತು? ನಮಗೆ 8 ಉಳಿತು. ಇದು ಹೆಂಗೆ ಬಂತು ಅನ್ನೋದು ಗೊತ್ತಾಯ್ತಲ್ಲ. ನೆಕ್ಸ್ಟ್ 10 ಸ್ಕ್ವೇರ್ ಈಸ್ ಈಕ್ವಲ್ ಟು +or-10 ಎಂಬುದನ್ನು ಗಮನಿಸಿ. ಸಾಮಾನ್ಯವಾಗಿ √n ಸ್ಕ್ವೇರ್ ಈಸ್ ಈಕ್ವಲ್ ಟು +or-n ಆಗಿದೆ. ಇಲ್ಲಿವರೆಗೂ ನಾವು ಏನು ತಿಳ್ಕೊಂಡ್ವಿ? ವರ್ಗಮೂಲದ ಮೂಲ ಪರಿಕಲ್ಪನೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ವಿ. ನೆಕ್ಸ್ಟ್ ಮುಂದಿನ ಪುಟದಲ್ಲಿ ಈ ವರ್ಗಮೂಲಗಳನ್ನು ಸುಲಭವಾಗಿ ಕಂಡುಹಿಡಿಯುವ ವಿಧಾನಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋಣ. ಇಲ್ಲೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಇದು ಅಂದರೆ, ಈ ಅಧ್ಯಾಯದಲ್ಲಿ ನಾವು ಧನಾತ್ಮಕ ವರ್ಗಮೂಲವನ್ನು ಮಾತ್ರ ಪರಿಗಣಿಸುತ್ತಿದ್ದೇವೆ. ಅಂದರೆ ನಾವು ಈ ಪಾಠದಲ್ಲಿ ಕೇವಲ ಪ್ಲಸ್ ಚಿಹ್ನೆ ಇರುವ ಧನಾತ್ಮಕ ವರ್ಗಮೂಲಗಳಿಗೆ ಮಾತ್ರ ಆದ್ಯತೆಯನ್ನು ನೀಡಿ ಲೆಕ್ಕವನ್ನು ಮಾಡ್ತಿದ್ದೇವೆ. ಈಗ ಇಲ್ಲಿರುವ ಗಣಿತದ ಮಾತು ಬಾಕ್ಸ್ನಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಅದನ್ನು ಗಮನಿಸ್ರಿ. ಏನಿದೆ? 576 ಅಥವಾ 327 ನಂತಹ ಸಂಖ್ಯೆಯನ್ನು ನೀಡಿದರೆ ಅದು ಪೂರ್ಣ ವರ್ಗವೇ ಎಂದು ನಾವು ಹೇಗೆ ಕಂಡುಹಿಡಿಯುವುದು? ಪೂರ್ಣ ವರ್ಗವಾಗಿದ್ದರೆ ಅದರ ವರ್ಗಮೂಲವನ್ನು ನಾವು ಹೇಗೆ ಕಂಡುಹಿಡಿಯಬಹುದು ಅಂತ ಕೇಳಿದ್ದಾರೆ. ನಮಗೆ ನೆನಪಿರ್ಬೋದು, ಪೂರ್ಣ ವರ್ಗ ಸಂಖ್ಯೆಗಳು ಯಾವಾಗಲೂ ಏನಾಗಿರ್ತಾವೆ? 1, 4, 9, 6, 5 ಅಥವಾ ಸಮಸಂಖ್ಯೆಯ 0ಯಿಂದ ಕೊನೆಗೊಳ್ತಾವೆ. ಆದ್ರೆ ಕೊನೆಯಲ್ಲಿ ಈ ಸಂಖ್ಯೆಗಳು ಇದ್ದ ತಕ್ಷಣ ಅದು ಪೂರ್ಣವರ್ಗ ಅಂತ ಖಚಿತವಾಗಿ ಹೇಳಕ್ಕೆ ಬರುವುದಿಲ್ಲ. ಉದಾಹರಣೆ, ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಯನ್ನು ನೋಡ್ರಿ, 327. ಇದು ಕೊನೆಯಲ್ಲಿ ಏನೈತಿ? 7 ಐತಿ, ಹೌದಾ? ಹಾಗಾದ್ರೆ ನಮಗೇನು ಗೊತ್ತು? ಯಾವುದೇ ಪೂರ್ಣ ವರ್ಗ ಸಂಖ್ಯೆಯ ಕೊನೆಯಲ್ಲಿ 7 ಬರುವುದಿಲ್ಲ. ಆದ್ದರಿಂದ ಈ 327 ಪೂರ್ಣವರ್ಗ ಸಂಖ್ಯೆಯಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳಬಹುದು. ಅಲ್ಲದೆ 576 ಕೊನೆಯಲ್ಲಿ ಯಾವ ಸಂಖ್ಯೆ ಐತಿ? 6 ಐತಿ. ಹಾಗಾಗಿ ಇದು ಪೂರ್ಣವರ್ಗ ಸಂಖ್ಯೆ ಆಗಿರಬಹುದು. ಆದರೆ ನೋಡಿದ ತಕ್ಷಣ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಇದನ್ನೇನು ಮಾಡಬೇಕು? ನಾವು ಸಾಲ್ವ್ ಮಾಡಿ ನೋಡಬೇಕು. ಇಲ್ಲಿ ಹೇಳಿದ್ದಾರೆ ನೋಡ್ರಿ, ಸಂಖ್ಯೆಯೂ ಸಹ ಒಂದು ಪೂರ್ಣವರ್ಗ ಎಂದು ನಾವು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಯಾಕಂದರೆ ಒಂದೊಂದು ಸಾರಿ ಏನಾಗುತ್ತದೆ, ವರ್ಗ ಸಂಖ್ಯೆ ಹೌದು ಅನ್ನೋಕ್ಕೆ ಯಾವುದೇ ಪರ್ಟಿಕ್ಯುಲರಾಗಿ ಹೇಳಕ್ಕೆ ಆಗಲ್ಲ. ಅದೇ ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಅಂತ ನಾವು ಏನು ಹೇಳ್ಬೋದು? ಪರ್ಟಿಕ್ಯುಲರಾಗಿ ಹೌದು ಅಂತ ಹೇಳೋಕ್ಕೆ ಅಸಾಧ್ಯ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಒಂದನೇ ಪಾಯಿಂಟ್ ಏನಿದೆ ನೋಡ್ರಿ, ನಾವು ಎಲ್ಲ ವರ್ಗ ಸಂಖ್ಯೆಗಳನ್ನು ಅನುಕ್ರಮವಾಗಿ ಪಟ್ಟಿ ಮಾಡಿ ಮತ್ತು ಈ ಪಟ್ಟಿಯಲ್ಲಿ 576 ಇದೆಯೇ ಎಂದು ಗಮನಿಸೋಣ. 20 ಸ್ಕ್ವೇರ್ ಅಥವಾ
20ರ ವರ್ಗ 400 ಎಂದು ನಮಗೆ ತಿಳಿದಿದೆ. ಇದೇ ರೀತಿ 21, 22, 23 ಹೀಗೆ ಈ ಸಂಖ್ಯೆಗಳ ವರ್ಗವನ್ನು ಕಂಡುಹಿಡಿದಾಗ ಅವುಗಳಲ್ಲಿ 576 ಅಥವಾ 576ಕ್ಕಿಂತ ದೊಡ್ಡ ಸಂಖ್ಯೆಯನ್ನು ಬರುವವರೆಗೂ ಪಟ್ಟಿ ಮಾಡೋಣ. ಇಲ್ಲಿ ಏನು ಹೇಳಿದಾರ, 576 ಅನ್ನೋದು ಒಂದು ಪೂರ್ಣ ವರ್ಗ ಸಂಖ್ಯೆ ಹೌದೋ ಇಲ್ಲೋ ಅಂತಂದು ಪರೀಕ್ಷೆ ಮಾಡತ್ತಾರ. ಫಸ್ಟಿಗೆ ಅವ್ರು ಏನು ಮಾಡಿದಾರ, ಒಂದು ವಿಧಾನದ ಮೂಲಕ ಇದು ವರ್ಗ ಸಂಖ್ಯೆ ಹೌದೋ ಇಲ್ಲೋ ಅಂತ ನೋಡತ್ತೀವಿ. ಈಗ ಇದು ವಿಧಾನ 1 ಅಂತ ಅಂದ್ಕೊಳ್ರಿ. ಇಲ್ಲೇ ಏನು ಹೇಳಿದಾರೆ, 20 ಸ್ಕ್ವೇರ್ ಅಂತ ಹೇಳಿದ್ದಾರೆ. 20ರ ವರ್ಗ ಎಷ್ಟಾಗುತ್ತೆ, 400. 21ರ ವರ್ಗ 441. 22ರ ವರ್ಗ 484. 23ರ ವರ್ಗ 529. 24ರ ವರ್ಗ 576. ನೋಡಿದ್ರಲ್ಲ, ನಾವು ಸಾಲಾಗಿ ವರ್ಗವನ್ನು ಮಾಡ್ತಾ ಹೋದಾಗ ಇಲ್ಲಿ ಏನು ಸಿಕ್ತು ನಮಗೆ, 24 ಸ್ಕ್ವೇರ್ ಈಸ್ ಈಕ್ವಲ್ ಟು 576 ಅಂತ ಸಿಕ್ಬಿಡ್ತು. ಅಂದ್ರೆ 576 ಒಂದು ಪೂರ್ಣ ವರ್ಗ ಸಂಖ್ಯೆ ಆಗೈತಿ. ಆದ್ರೆ ಈ ಪುಸ್ತಕದಾಗ ಇನ್ನೊಂದು ಸಾಲು ಕೊಟ್ಟಿದ್ದಾರೆ ನೋಡ್ರಿ, ಆದಾಗಿಯೂ ಈ ವಿಧಾನವು ದೊಡ್ಡ ಸಂಖ್ಯೆಗಳಿಗೆ ಸಮಂಜಸವಲ್ಲ. ಹೌದಲ್ವಾ? ಹೌದು. ತುಂಬ ದೊಡ್ಡ ಸಂಖ್ಯೆಯನ್ನು ಕೊಟ್ಟಿದ್ರೆ ಈ ರೀತಿ ಸಾಲಾಗಿ ವರ್ಗ ಮಾಡ್ಕೋತ ಕೊಡೋಕ್ಕಾಗಲ್ಲ. ಹಾಗಾಗಿ ನಾವೀಗ 2ನೇ ವಿಧಾನಕ್ಕೆ ಬರೋಣ. ಏನಿದೆ ನೋಡ್ರಿ 2ನೇ ವಿಧಾನ, ಪ್ರತಿಯೊಂದು ವರ್ಗವನ್ನು 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಬಹುದು ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಈಗಾಗಲೇ ನಾವು ಏನು ಮಾಡಿದ್ದೀವಿ, ಈಗಾಗಲೇ ನಾವು ಕಲಿತಿರುವ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕಳೆಯುವ ವಿಧಾನವನ್ನು ಇಲ್ಲಿ √81 ಕೊಟ್ಟಿದ್ದಾರಲ್ಲ, ಇದನ್ನು ಕಂಡುಹಿಡಿಯೋಕ್ಕೆ ಬಳಸೋಣ. ಏನಿದೆ, 81 ಮೈನಸ್ 1 ಈಸ್ ಈಕ್ವಲ್ ಟು 80. 80 ಮೈನಸ್ 3 ಈಸ್ ಈಕ್ವಲ್ ಟು 77. 77 ಮೈನಸ್ 5 ಈಸ್ ಈಕ್ವಲ್ ಟು 72. 72 ಮೈನಸ್ 7 ಈಸ್ ಈಕ್ವಲ್ ಟು 65. 65 ಮೈನಸ್ 9 ಈಸ್ ಈಕ್ವಲ್ ಟು 56. 56 ಮೈನಸ್ 11 ಈಸ್ ಈಕ್ವಲ್ ಟು 45. 45 ಮೈನಸ್ 13 ಈಸ್ ಈಕ್ವಲ್ ಟು 32. 32 ಮೈನಸ್ 15 ಈಸ್ ಈಕ್ವಲ್ ಟು 17. 17 ಮೈನಸ್ 17 ಈಸ್ ಈಕ್ವಲ್ ಟು 0. ನಾವು ಸಂಖ್ಯೆ 81ನ್ನು 1ರಿಂದ ಪ್ರಾರಂಭಿಸಿ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕಳೆಯುತ್ತಾ ಹೋದಾಗ 9ನೇ ಬೆಸ ಸಂಖ್ಯೆಯಿಂದ ಕಳೆದಾಗ ನಮಗೇನು ಸಿಕ್ತು, 0 ಸಿಕ್ತು. ಹೌದಾ? ಇಲ್ಲಿ 9ನೇ ಹಂತದಲ್ಲಿ ನಮಗೆ 0 ಸಿಕ್ಕಿದ್ರಿಂದ √81 ಏನಾಯ್ತು, 9 ಆಗುತ್ತೆ. ನೆಕ್ಸ್ಟ್ ನಾವು ಈ ವಿಧಾನವನ್ನು ಬಳಸಿಕೊಂಡು 729ರ ವರ್ಗಮೂಲವನ್ನು ಕಂಡುಹಿಡಿಯಬಹುದೇ? ಹೌದು, ಆದರೆ ಅದು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಹೌದು, 729ರಿಂದ ಹೀಗೆ ಬೆಸ ಸಂಖ್ಯೆಯನ್ನು ಕಳೆಯುತ್ತಾ ಹೋದಾಗ ಪೇಜ್ ಖಾಲಿಯಾಗಿ ಹೋಗುತ್ತೆ, ಆದರೆ ಲೆಕ್ಕ ಮಾತ್ರ ಮುಗಿಯಲ್ಲ. ಹೌದಲ್ಲ? ಹಾಗಾಗಿ ಈ ವಿಧಾನವೂ ಏನಾಯ್ತು, ಫೇಲ್ ಆಯಿತು. ನೆಕ್ಸ್ಟ್ ವಿಧಾನವನ್ನು ನೋಡೋಣ. ಯಾವುದು? 3ನೇ ವಿಧಾನ ಏನಿದೆ ಅಂದರೆ, ಒಂದು ಪೂರ್ಣಾಂಕವನ್ನು ಅದೇ ಪೂರ್ಣಾಂಕದಿಂದ ಗುಣಿಸಿದಾಗ ನಮಗೆ ಪೂರ್ಣ ವರ್ಗ ದೊರೆಯುತ್ತದೆ ಎಂದು ತಿಳಿದಿದೆ. ಒಂದು ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳಲ್ಲಿ ವ್ಯಕ್ತಪಡಿಸುವುದರಿಂದ ಅದು ಪೂರ್ಣ ವರ್ಗವೇ ಎಂದು ನಿರ್ಧರಿಸಲು ಸಹಾಯ ಮಾಡುತ್ತದೆ. ಹೌದು, ಇಲ್ಲಿ ಉತ್ತರವನ್ನು ಅವರೇ ಕೊಟ್ಟಿದ್ದಾರೆ. ಅದು ಅದ್ಭುತ ನಿಯಮ ಏನು ಅಂತಂದ್ರೆ, ಹೌದು ಅಂತ ಉತ್ತರಿಸಿದ್ದಾರೆ. ಅದ್ಭುತ ನಿಯಮ ಏನು ಅಂತ ನೋಡೋಣ್ರಿ. ಈಗ ಹೌದು, ನಾವು ಒಂದು ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳನ್ನು 2 ಸಮಾನ ಗುಂಪುಗಳಾಗಿ ವಿಂಗಡಿಸಬಹುದಾದರೆ 2 ಗುಂಪಿನಲ್ಲಿನ ಒಂದೊಂದು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು ದತ್ತ ಸಂಖ್ಯೆಯ ವರ್ಗಮೂಲವನ್ನು ಉಂಟು ಮಾಡುತ್ತದೆ. ಅದು ಹೇಗೆ ವರ್ಗಮೂಲವನ್ನು ಉಂಟು ಮಾಡುತ್ತಾ ಅಂತ ನೆಕ್ಸ್ಟ್ ಪೇಜ್ನಲ್ಲಿ ನೋಡೋಣ. ಆ ವರ್ಗಮೂಲ ಹೇಗೆ ಉಂಟಾಗುತ್ತಾ ಅಂತ ಒಂದು ಉದಾಹರಣೆ ಮೂಲಕ ನೋಡೋಣ. 324 ಒಂದು ಪೂರ್ಣ ವರ್ಗವೇ ಅಂತ ಕೇಳಿದ್ದಾರೆ. ಮೊದಲು ನಾವು ಏನು ಮಾಡಬೇಕಂದ್ರೆ 324ರ ಅವಿಭಾಜ್ಯ ಅಪವರ್ತನವನ್ನು ಬರ್ಕೋಬೇಕು. ಅದು ಏನೇನಾಗುತ್ತೆ ನೋಡ್ರಿ, 2 × 2 × 3 × 3 × 3 × 3 ಇವು ಏನೋ
224ರ ಅವಿಭಾಜ್ಯ ಅಪವರ್ತನಗಳು. ಈ 324ನ ಏನು ಮಾಡಬೇಕು, ಭಾಗಿಸ್ಕೊತಾ ಹೋಗಬೇಕು. ಅದು ಅವಿಭಾಜ್ಯ ಅಪವರ್ತನ ಮೂಲಕ ಭಾಗಿಸ್ಕೊತಾ ಹೋದಾಗ ನಮಗೆ 2 ಇಂಟು 2 ಇಂಟು 3 ಇಂಟು 3 ಇಂಟು 3 ಇಂಟು 3 ಸಿಗುತ್ತೆ. ಅದು ಹೇಗಂತ ನೋಡೋಣ. ಈ 324ನ ಏನು ಮಾಡೋಣ, ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸೋಣ. ಮೊದಲೇ ಅವಿಭಾಜ್ಯ ಸಂಖ್ಯೆ ಯಾವುದು, 2 ಅಲ್ವಾ. ಈ 2ರಿಂದ 324ನ ಭಾಗಿಸಿದಾಗ ಏನಾಗುತ್ತೆ ನೋಡ್ರಿ, 2 1 2, 1 ಉಳಿತು, 2 6 12, 2 2 4. ನೆಕ್ಸ್ಟ್ ಮತ್ತೆ ಇದರಲ್ಲಿ ಹೋಗುತ್ತೆ, 2 ಹೋಗುತ್ತೆ, ಹೌದಾ. 2 8 16, 2 1. ನೆಕ್ಸ್ಟ್ ಏನು ಮಾಡುತ್ತಾ, ಇದು 3 ಹೋಗುತ್ತೆ, ಯಾಕಂದರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 1 ಐತಿ, ಹಾಗಾಗಿ ಇದು ಏನಾಗುತ್ತಾ 3 ಹೋಗುತ್ತೆ. 3 ಎಷ್ಟಲೇ 81, 3 3 2 6, 2 ಉಳಿತು, 3 7 21, 27 3 81. ನೆಕ್ಸ್ಟ್ ಇಲ್ಲಿ ಬಿಡಿ ಸ್ಥಾನದಲ್ಲಿ ಏನೈತಿ 7 ಐತಿ, ಹಾಗಾಗಿ ಇದು ಏನಾಗುತ್ತಾ 3 ಹೋಗುತ್ತೆ. 3 ಎಷ್ಟಲೇ 27, 3 9 27. ನೆಕ್ಸ್ಟ್ 9 ಬಂತು, 3 ಹೋಗುತ್ತಾ, 3 1 3 9. ನೆಕ್ಸ್ಟ್ 3 1. ಹಂಗಂದ್ರೆ ಇಲ್ಲಿ ಏನೇನಾಯಿತು, 2 ಇಂಟು 2, 2 ಇಂಟು 2, 3 ಇಂಟು 3, 3 ಇಂಟು 3. ನೆಕ್ಸ್ಟ್ ಈ 3 ಇಂಟು 3, 3 ಇಂಟು 3. ಹಾಗಾದರೆ ಇದು ಎದರ ಅವಿಭಾಜ್ಯ ಅಪವರ್ತನಗಳು, 324ರ ಅವಿಭಾಜ್ಯ ಅಪವರ್ತನಗಳು. ಹಾಗಾಗಿ ಇಲ್ಲಿ ನೋಡ್ರಿ ಏನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇವುಗಳನ್ನು ಹೀಗೆ ಗುಂಪು ಮಾಡಬಹುದು. ಈ 324ನ ಹೇಗೆ ಗುಂಪು ಮಾಡಿದ್ದಾರೆ ನೋಡ್ರಿ. 2 ಇಂಟು 3 ಇಂಟು 3, ಅದೇ ರೀತಿ 2 ಇಂಟು 3 ಇಂಟು 3. ಹಾಗಾಗಿ ಇಲ್ಲಿ ಏನು ಮಾಡಿದ್ದಾರೆ, 2 ಗುಂಪುಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಈ 2 ಗುಂಪನ್ನ ಯಾಕೆ ಮಾಡಿದ್ದಾರೆ ಅಂದರೆ, ಇದನ್ನು ಹೇಗೆ ಬರ್ಕೋಬೋದು ಅಂದರೆ, 2 ಇಂಟು 3 ಇಂಟು 3 ಇದರ ಸ್ಕ್ವೇರ್ ಮಾಡೋದು, ಅಂದರೆ 2 ಬಾರಿ ಗುಣಿಸಲ್ಪಟ್ಟಿದೆ ಈ ಸಂಖ್ಯೆ ಅಂತ ಹೇಳ್ತೀವಿ. ಅದಕ್ಕಾಗಿ ಇದನ್ನು 2 ಇಂಟು 3 ಇಂಟು 3 ಹೋಲ್ ಸ್ಕ್ವೇರ್ ಅಂತ ಹೇಳ್ತೀವಿ. ಇದು ಏನಂತ ರೀಪ್ರೆಸೆಂಟ್ ಮಾಡುತ್ತಾ, ಇಲ್ಲಿ ನೋಡ್ರಿ, ಇದು ಎದರ ವರ್ಗ ಅಂತ ಹೇಳ್ಬೋದು ಅಂದರೆ, 2 ಇಂಟು 3 ಮಾಡಿದಾಗ 6, 6 3 18, ಅಂದರೆ 18 ಸ್ಕ್ವೇರ್, 18ರ ವರ್ಗ ಎಷ್ಟು, 324 ಅಂತ ಹೇಳ್ಬೋದಾ. ಅಂದರೆ ದೊಡ್ಡ ದೊಡ್ಡ ಸಂಖ್ಯೆಯನ್ನು ಕೊಟ್ಟಿದಾಗ ನಾವು ಈಸಿಯಾಗಿ ಈ ರೀತಿ ಅವಿಭಾಜ್ಯ ಅಪವರ್ತನಗಳ ಮೂಲಕ ನಾವು ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನು ಹೇಳಿದಾರೆ, ನಾವು ಅವಿಭಾಜ್ಯ ಅಪವರ್ತನಗಳನ್ನು ಜೋಡಿಯಾಗಿಯೂ ಸಹ ಬರೆಯಬಹುದು. ಅಂದರೆ 324ನ ಹೀಗೂ ಬರಿಬಹುದು ಅಂತ ಹೇಳ್ತಾರೆ. ಏನಂತ, 2 ಇಂಟು 2, 3 ಇಂಟು 3, 3 ಇಂಟು 3. ಅಂದರೆ ಇದು 324 ಒಂದು ಪೂರ್ಣ ವರ್ಗ ಎಂದು ತೋರಿಸುತ್ತದೆ. ಅಂದ್ರೆ 324ನ ಹೆಂಗೆ ಬರಿತೀವಿ, 2 ಇಂಟು 3 ಇಂಟು 3. ಅಂದರೆ ಇಲ್ಲಿ ಏನು ಮಾಡಿದ್ದಾರೆ, 2 ಇಂಟು 2, 3 ಇಂಟು 3, 3 ಇಂಟು 3 ಅಂತ ಬರೆದಾರಲ್ಲ. ಇದನ್ನು ಯಾವ ರೀತಿ ಬರಿತೀರ ಅಂದರೆ, 2 ಸ್ಕ್ವೇರ್ ಅಂತ ಬರಿತೀರ, ಇಂಟು 3 ಸ್ಕ್ವೇರ್ ಇಂಟು 3 ಸ್ಕ್ವೇರ್. ಈ ಸ್ಕ್ವೇರ್ ಅನ್ನೋದೇನೈತಿ, ಕಾಮನ್ ಐತೆ. ಹಾಗಾಗಿ ಅವ್ರು ಏನು ಮಾಡಿದ್ದಾರೆ, 2 ಇಂಟು 3 ಇಂಟು 3 ಹೋಲ್ ಸ್ಕ್ವೇರ್ ಅಂತ ಬರೆದಿದ್ದಾರೆ ಇಲ್ಲಿ. ಈಗ ಏನು ಮಾಡ್ತೀರಿ, 2 ಇಂಟು 3 ಇಂಟು 3 ಮಾಡಿದಾಗ 18 ಬರುತ್ತೆ, 18 ಸ್ಕ್ವೇರ್. ಈ 18 ಏನಿದು 324ರ ವರ್ಗ ಆಗೈತಿ. ಹಾಗಾಗಿ ಇಲ್ಲಿ ನೋಡ್ರಿ, ಆದ್ದರಿಂದ 324ರ ವರ್ಗಮೂಲ ಎಷ್ಟು, 18 ಅಂತ ಹೇಳ್ಬೋದಾ. ಯಾವಾಗ ಈ ಎಲ್ಲ ಅಪವರ್ತನಗಳಿಗೆ ಜೋಡಿ ಸಿಗುತ್ತಾ ಅವಾಗ ನಾವು ಇದನ್ನು ಏನಂತ ಹೇಳ್ತೀವಿ, ಒಂದು ಪೂರ್ಣ ವರ್ಗ ಸಂಖ್ಯೆ ಆಗೈತಿ ಅಂತ ಹೇಳ್ತೀವಿ. ಆದ್ದರಿಂದ 324ರ ವರ್ಗಮೂಲ ಎಷ್ಟು, 18. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ 156 ಒಂದು ಪೂರ್ಣ ವರ್ಗವೇ ಅಂತ ಕೇಳಿದ್ದಾರೆ. 156ರ ಅವಿಭಾಜ್ಯ ಅಪವರ್ತನವನ್ನು ನೋಡೋಣ ಈಗ. 156 ಅಂತೈತಿ, ಹೌದಾ. ಈ 156ರ ಅವಿಭಾಜ್ಯ ಅಪವರ್ತನಗಳು ಏನೇನಾಗ್ತಾವೆ, ಇದು 6ರಿಂದ ಕೊನೆಗೊಂಡೈತಿ ಅಂದರೆ 2ರಿಂದ ಹೋಗುತ್ತಾ, 2 7 14, 1 ಉಳಿತು, 2 8 16. ನೆಕ್ಸ್ಟ್ 8ರಿಂದ ಕೊನೆಗೊಂಡೈತೆ ಅಂದರೆ 2ರಿಂದ ಹೋಗುತ್ತೆ, 2 3 6, 1 ಉಳಿತು, 2 9 18. ನೆಕ್ಸ್ಟ್ 9ರಿಂದ ಕೊನೆಗೊಂಡೈತೆ ಅಂದರೆ 3ರಿಂದ ಹೋಗುತ್ತಾ, 3 1 3 3. ನೆಕ್ಸ್ಟ್ ಇದು 13 ಎದ್ರೊಳಗೆ ಯಾವುದರ ಮಗ್ಯಾಗ ಹೋಗುತ್ತಾ ಇಲ್ಲ, ಹಾಗಾಗಿ ಏನು ಮಾಡೋದು, 13 ಗುಣಿಸ್ಬೇಕು. ಅವಾಗ ಏನಾಗುತ್ತಾ, 13 1 ಹೋಗುತ್ತಾ, 13 ಹೋಗುತ್ತಾ, 13 1 13. ಹಾಗಂದರೆ 156ರ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವು, 2 ಇಂಟು 2 ಇಂಟು 3 ಇಂಟು 13. ಇಲ್ಲಿ 2ಕ್ಕೆ ಜೋಡಿ ಐತಿ, ಇನ್ನೆರಡಕ್ಕೆ
ಜೋಡಿ ಇಲ್ಲ. 3 ಮತ್ತು 13 ಏನಾಗ್ಯಾವು ಒಂಟಿಯಾಗಿ ಅದಾವೆ. ಹೌದಾ? ಹಾಗಾದ್ರೆ ನಿಮ್ಮ ಪುಸ್ತಕದಲ್ಲಿ ಏನು ಬರ್ದಾರ ನೋಡ್ರಿ ಇಲ್ಲೇ, ಈ ಅಪವರ್ತನಗಳನ್ನು ನಾವು ಜೋಡಿಯಾಗಿ ಬರೆಯಲು ಸಾಧ್ಯವಿಲ್ಲ. ಆದ್ದರಿಂದ 156 ಒಂದು ಪೂರ್ಣ ವರ್ಗವಲ್ಲ ಅಂತ ಹೇಳಿದ್ದಾರೆ. ಅಂದರೆ ಏನು ಮಾಡ್ತೀವಿ, 156ನ ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಅಂತ ಹೇಳ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.